ಜೋಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. 70ರ ಇಳಿ ವಯಸ್ಸಿನಲ್ಲೂ ಕೂಡಿ ಬಂತು ಕಂಕಣ ಭಾಗ್ಯ. ಅಜ್ಜ ಅಜ್ಜಿಯ ಮದುವೆಗೆ ಸಾಕ್ಷಿಯಾದ ಮಕ್ಕಳು ಮೊಮ್ಮಕ್ಕಳು. 50 ವರ್ಷ ಯಶಸ್ವಿ ಸಂಸಾರ ನಡೆಸಿದ 50 ಜೋಡಿಗಳಿಗೆ ಮತ್ತೆ ಶಾದಿ ಭಾಗ್ಯ. ಇದೇ ಹೊತ್ತಿನ ವಿಶೇಷ ಆದರ್ಶ ಜೋಡಿ. ನಾಳೆ ಮದುವೆ, ನಾಡಿದ್ದು ಹನಿಮೂನ್, ಆಚೆ ನಾಡಿದ್ದು ಶುರುವಾಗುತ್ತೆ ನೋಡಿ ಗಂಡ ಹೆಂಡತಿ ನಡುವೆ ಜಗಳ, ಕೊನೆಗೆ ಒಂದಿನ ಡಿವೋರ್ಸ್. ಅಲ್ಲಿಗೆ ನಮ್ಮ ಯುವ ಜಮಾನದ ಮದುವೆ ಸಂಸಾರದ ಸ್ಟೋರಿ ದಿ ಎಂಡ್. ಇದೆಲ್ಲ ಆಗ್ಬಾರ್ದು, ಗಂಡ ಹೆಂಡತಿ ನಡುವಿನ ಸಂಬಂಧ ಹಾಲು ಜೇನಿನ ಹಾಗಿರಬೇಕು ಅನ್ನೋದನ್ನ ಜಗತ್ತಿಗೆ ಸಾರೋದಕ್ಕೆ ಅಲ್ಲೊಂದು ವಿಶೇಷ ಕಾರ್ಯಕ್ರಮ ನಡೆಯಿತು. ಅದೇನು ಅಂತ ನೋಡಿದ್ಮೇಲೆ ನೀವೇ ವಾ ಏನ್ ಸೂಪರ್ ಅಲ್ವಾ, ಗಂಡ ಹೆಂಡತಿ ಸಂಬಂಧ ಅಂತೀರಾ. ಬಟ್ಟೆ ತೊಟ್ಟು ತಲೆಗೆ ಪೇಟ ತೊಟ್ಟು ಸಿದ್ದು ಆಗ್ತಿರೋ ಅಜ್ಜ. ನಾನೇನು ಕಮ್ಮಿ ಇಲ್ಲ ಅಂತ ಜರದಾರಿ ಸೀರೆ ಉಟ್ಟು ಆಭರಣ ತೊಟ್ಟು ಸಿದ್ದು ಆಗ್ತಿರೋ ಅಜ್ಜಿ. ಅಜ್ಜ ಅಜ್ಜಿಯನ್ನ ಕರ್ಕೊಂಡು ಹೋಗುವುದಕ್ಕೆ ಶೃಂಗಾರಗೊಂಡು ಸಿದ್ಧವಾಗಿ ನಿಂತಿರೋ ಎತ್ತಿನ ಬಂಡಿ ಮುಂದೆ ಬಾಜಾ ಭಜಂತ್ರಿ ಜೊತೆಗೆ ಊರವರ ಸ್ಟೆಪ್ಸು. ಓಹೋ, ಎಲ್ಲೋ ಸಾಮೂಹಿಕ ಮದುವೆ ಇರ್ಬೇಕು. ಹೀಗಾಗಿ ವಧುವರರ ತಾತಂದಿರು ಅಜ್ಜಿಯಂದಿರು ಹೀಗೆ ಸಿದ್ಧವಾಗ್ತಿದ್ದಾರೆ ಅಂತ ನೀವು ಭಾವಿಸ್ತಿದ್ದೀರಾ? ಅಯ್ಯೋ, ಈ ಅಜ್ಜಿ ಮುಖದ ಮೇಲೆ ನಾಚಿಕೆ ನೋಡಿದ್ರೆ ಗೊತ್ತಾಗಲ್ವಾ ಇದು ಮರು ಮದುವೆ ಭಾಗ್ಯ ಅಂತ. ಹೌದು, ಎಂಥದ್ದೊಂದು ವಿಶೇಷದಲ್ಲಿ ವಿಶೇಷವಾದ ಸಮಾರಂಭ ನಡೆದಿದ್ದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮದನಬಾವಿ ಗ್ರಾಮದಲ್ಲಿ. ನೋಡ್ಕೊಂಬಿಡಿ ಆ ಊರಿನಲ್ಲಿನ ಸಂಭ್ರಮದ ವಾತಾವರಣ ಹೇಗಿತ್ತು ಅಂತ. ಅಂದ್ಹಾಗೆ ಎಂದಿನ ಯುವ ಪೀಳಿಗೆ ಮದುವೆ ಸಂಸಾರದ ಮೌಲ್ಯಗಳನ್ನ ಮರೆತೇ ಬಿಟ್ಟಿದೆ. ಮದುವೆಯೇನೂ ಆಗ್ಬಿಡ್ತಾರೆ, ಆದ್ರೆ ಆ ನಂತರದಲ್ಲಿ ಗಂಡ ಹೆಂಡಿರ ನಡುವಿನ ಕಿತ್ತಾಟ, ಮನಸ್ತಾಪ ವಿಚ್ಛೇದನದವರೆಗೂ ಹೋಗುತ್ತೆ. ಆದ್ರೆ ಹೀಗಾಗಬಾರ್ದು. ನಾವು ನಮ್ಮ ಪೂರ್ವಜರನ್ನ, ಅಜ್ಜಿ ತಾತಂದಿರನ್ನ, ಅಪ್ಪ ಅಮ್ಮಂದಿರನ್ನ ನೋಡಿ ಕಲ್ತ್ಕೋಬೇಕು. ಈ ಮುಖಾಂತರವಾಗಿ ಭವ್ಯ ಭಾರತದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕು, ಹಿರಿಯರನ್ನ ಆದರ್ಶವಾಗಿಟ್ಕೊಳ್ಬೇಕು ಅನ್ನುವ ದೃಷ್ಟಿಯಲ್ಲಿ ಎಂಥದ್ದೊಂದು ಅರ್ಥಗರ್ಭಿತ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಭಾರತದಂಥ ಸಂಸ್ಕೃತಿ ದೇಶದೊಳಗ ಡೈವರ್ಸ್ಗಿನ ಒಂದು ಕೋರ್ಟ್ ತೆಗಿಬೇಕನ್ನತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನೋಡಿದ್ರೆ ನಾವು ಭಾಳ ದುಃಖ ಆಕೈತಿ. ಆದರೆ ಗ್ರಾಮೀಣ ಪ್ರದೇಶದೊಳಗೆ ಇವತ್ತು ಇನ್ನೂ ಕೂಡ ವೈವಾಹಿಕ ಜೀವನ, ಕುಟುಂಬ ಸಂಬಂಧಗಳು ಜೀವಂತವಾಗಿದ್ದಾವೆ. ಆ ಜೀವಂತವಾಗಿರೋದ್ರಿಂದ ಸಮಾಜ ಉತ್ತಮವಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಜಗತ್ತಿಗೆ ತೋರಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಸ್ನೇಹಿತರ ಒಂದು ಆಸೆ. ಈ ಒಂದು ಸನ್ನಿವೇಶ ನೋಡಿದಾದರೂ ಆಧುನಿಕ ಪತಿ ಪತ್ನಿಯರು ತಮ್ಮ ಜೀವನದೊಳಗೆ ಕಷ್ಟ ಸುಖ ಬಂದ್ರೆ ಅವನ್ನ ಸಮನಾಗಿ ಸ್ವೀಕರಿಸಿ ಜೀವನದೊಳಗೆ ಅವರ ಜೀವನ ಪರ್ಯಂತರವಾಗಿ ವೈವಾಹಿಕ ಜೀವನವನ್ನು ಇವರಂಗ ನಾವು ಸುವರ್ಣ ಮಹೋತ್ಸವ ಆಚರಿಸಿಕೊಡ್ಬೇಕು ಅಂತಕ್ಕಂಥ ಭಾವನೆಯನ್ನು ಅವ್ರ ಮನಸ್ಸಿನಲ್ಲಿ ಬರಲಿ ಅಂತ ತಿಳ್ಕೊಂಡು ಇಂಥ ಕಾರ್ಯಕ್ರಮವನ್ನು ನಮ್ಮ ಬಳಗದವರೆಲ್ಲ ಕೂಡ ಏರ್ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಒಟ್ಟು 50 ಜೋಡಿಗಳಿಗೆ ಮರು ವಿವಾಹವನ್ನ ಮಾಡಲಾಯಿತು. ವಿಶೇಷ ಅಂದ್ರೆ ಈ 50 ಜೋಡಿಗಳು 50 ವರ್ಷ ಸಂಸಾರವೆಂಬ ನೊಗವನ್ನ ಯಶಸ್ವಿಯಾಗಿ ಹೊತ್ತವರು. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಪರಂಪರೆ, ಇದೆಲ್ಲವೇ ನಮಗಾದರ್ಶ ಅನ್ನುವುದನ್ನ ಸಾರುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು. ಮದುವೆ ಮಾಡೋದಾದ್ರೆ ಹಿಂದಿದ್ದು ಅದ ಅನ್ಸಾಕತ್ತೈತ್ರಿ. ತಂದೆ ಮಗ ಹುಟ್ಟೆ ತಂದಿ ಮದುವೆ ಮಾಡಿದ ಅಂತ ಹೇಳಿದ್ರು
ಮಕ್ಕಳಿಗೆ ನಮ್ಮನ್ನು ಮತ್ತೆ ಈ ಮದುವೆಯನ್ನು ಮಾಡಿದ್ರು. ಅದು ನಮಗೆ ಈಗ ಕರೆ ಅನಿಸೈತಿ. ಗುರುವಿನ ಇಚ್ಛೆ ಹಿಂಗೆ ಆದ ಕೂಡಲೇ ಇದನ್ನು ಮಾಡಿ ಇಂಥ ಮಕ್ಕಳ ಮನಸ್ಸಿನಾಗ ಹೋಗಿ ಇದನ್ನು ಮಾಡಕ್ಕೆ ಹಚ್ಚಿದರು ಯೋಗ್ಯ ಅನಿಸೈತಿ. ಇನ್ನು ಕುಟುಂಬದ ಹಿರಿಯ ಜೀವಗಳಿಗೆ ಮರು ವಿವಾಹದ ಸಂಭ್ರಮವನ್ನ ಮನೆ ಮಂದಿಯೆಲ್ಲ ಖುಷಿಯಾಗಿ ಆಚರಿಸಿದ್ರು. ಅದರಲ್ಲೂ ಮನೆ ಮೊಮ್ಮಕ್ಕಳಂತೂ ಅಜ್ಜಿ ತಾತಂದಿರ ಮರು ವಿವಾಹ ನೋಡಿ ಭಪ್ಪರೇ ಅಂತ ಉದ್ಗಾರ ತೆಗೀತಿದ್ರು. ಇನ್ನು 50 ವರ್ಷ ಸಂಸಾರ ನಿಭಾಯಿಸಿರೋ 50 ಜೋಡಿಗಳ ಮರು ವಿವಾಹ ಅತ್ಯಂತ ಸಂಪ್ರದಾಯಬದ್ಧವಾಗಿ ನಡೆಯಿತು. ಅದ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇನ್ನು ಯುವ ಪೀಳಿಗೆಗೆ ಆದರ್ಶವಾಗಿರ್ಬೇಕು ಅನ್ನೋ ಆಲೋಚನೆಯಿಂದ ಎಲ್ಲಿ ನಡೆದ ಮದುವೆ ಸಮಾರಂಭ ಸಂಪೂರ್ಣವಾಗಿ ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಇತ್ತು. ಅಜ್ಜನಿಗೆ ಹುರಿಮೀಸೆ ತಿರುಗಿಸೋ ಸಂದರ್ಭವಾದ್ರೆ ಅಜ್ಜಿಗಂತೂ ನಾಚಿಕೆಯೂ ನಾಚಿಕೆ. ಹಾಗಾದ್ರೆ ಮದುವೆ ಸಂಭ್ರಮ ಹೇಗಿತ್ತು, ಸಂಪ್ರದಾಯ ಹೇಗಿತ್ತು ಅನ್ನುವುದನ್ನ ಹೇಳಿಬಿಡ್ತೀವಿ ಕೇಳಿ. ಗ್ರಾಮದಲ್ಲಿನ ತಮ್ಮ ಮನೆಗಳಿಂದ ತಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಆಗಮಿಸಿದ ಇವರೆಲ್ಲ ನಂತರ ಶುರುವಿಟ್ಟುಕೊಂಡಿದ್ದು ಮೇಕಪ್ ಮಾಡಿಕೊಳ್ಳುವುದಕ್ಕೆ. ಮಕ್ಕಳು ಮೊಮ್ಮಕ್ಕಳು ಸೇರಿಕೊಂಡು ಅಜ್ಜಿಯನ್ನ ಮದುಮಗಳ ರೀತಿಯಲ್ಲಿ ಅಲಂಕಾರ ಮಾಡಿದ್ರೆ, ಇನ್ನು ಅಜ್ಜನಿಗೆ ಮಕ್ಕಳು ಸೇರಿಕೊಂಡು ರೇಷ್ಮೆ ರುಮಾಲು, ಹೊಸ ಬಟ್ಟೆ, ಕುಂಕುಮ, ವಿಭೂತಿ ಬಡಿದು ಸಜ್ಜುಗೊಳಿಸಿದ್ರು. ಇಷ್ಟೇ ಅಲ್ಲ, ಹೀಗೆ ಶೃಂಗಾರಗೊಂಡು ಹಸಿಮಣೆ ಏರಲು ರೆಡಿಯಾದ ಜೋಡಿಗಳನ್ನ ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗಲು ಜೋಡಿತ್ತಿನ ಗಾಡಿ ರೆಡಿಯಾಗಿತ್ತು. ಜೋಡಿಗಳು ಒಬ್ಬರಾಗಿ ಬಂಡಿ ಮೇಲೆ ಏರಿದ ನಂತರ ಭಾಜಾ ಭಜಂತ್ರಿಯೊಂದಿಗೆ ಇಡೀ ಗ್ರಾಮದಲ್ಲಿ ಮೆರವಣಿಗೆ ಮಾಡ್ತಾ ಕಲ್ಯಾಣ ಮಂಟಪಕ್ಕೆ ಕರೆತಂದ್ರು. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಇನ್ನು ಕಲ್ಯಾಣ ಮಂಟಪಕ್ಕೆ ತಲುಪಿದ ನಂತರ ಮದುಮಕ್ಕಳ ಕಾಲು ನೆಲಕ್ಕೆ ತಾಗಬಾರದು ಎನ್ನುವ ನಿಯಮದಂತೆ ಅವರನ್ನ ಅಳಿಯಂದಿರು ಹೊತ್ತುಕೊಂಡು ಕಲ್ಯಾಣ ಮಂಟಪದಲ್ಲಿ ತಂದಿಳಿಸಿದ್ರು. ಇದಾದ ನಂತರ ಎಲ್ಲಾ ಜೋಡಿಗಳನ್ನ ಸಾಲಾಗಿ ಕೂಡಿಸಿ ಸಂಪ್ರದಾಯದಂತೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಲಾಯಿತು. ಸ್ವಾಮೀಜಿಗಳು ಹಿರಿಯರ ಸಮ್ಮುಖದಲ್ಲಿ ಒಬ್ಬರಿಗೊಬ್ಬರು, ಒಬ್ಬರಾದ ನಂತರ ಮತ್ತೊಬ್ಬರು ಹೀಗೆ ಹೂಹಾರಗಳನ್ನ ಬದಲಿಸಿಕೊಂಡ್ರು. ಇದಾದ ನಂತರ ನೆರೆದಿದ್ದ ಸಾವಿರಾರು ಬಂಧು ಬಾಂಧವರು ಆರತಕ್ಷತೆ ಹಾಕಿ ನೂರ್ಕಾಲ ಬಾಳಿ ಬದುಕಿ ಅಂತ ಹಾರೈಸಿದ್ರು. ಈ ಸಮಯ ಆನಂದಮಯ, ನೂತನ ಬಾಳಿನ ಶುಭೋದಯ, ಈ ಸಮಯ ಆನಂದಮಯ. ಇದಾದ ನಂತರ ವಧುವರರಿಗೆ ಸಂಬಂಧಿಕರು ಬಂದು ಆರತಿ ಎತ್ತಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು. 100 ವರ್ಷ ಹೀಗೆ ನಗು ನಗುತ್ತಾ ಬಾಳಿ ಅಂತ ಪ್ರಾರ್ಥಿಸಿದ್ರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಈ ಸಮಯದಲ್ಲಿ ಉಪಸ್ಥಿತರಿದ್ದ ಮದುಮಕ್ಕಳ ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಮಕ್ಕಳು ತೀವ್ರ ಸಂತಸ ವ್ಯಕ್ತಪಡಿಸಿದ್ರು. ಅಜ್ಜಿಯೊಂದಿಗೆ ಸೆಲ್ಫಿ ತಗೊಂಡ್ರು.
ಅವರ ಜೊತೆಗೆ ನಿಂತು ಫೋಟೋ ತೆಗೆಸಿಕೊಂಡು ಖುಷಿ ಪಟ್ರು. ಅತ್ತಿಮ್ಮವರ ಮದುವೆ ಮಾಡೋದು ಅಂದ್ರೆ ಒಂದು ಫುಲ್ ಖುಷಿ ಆಗಿದೆ. ಸಣ್ಣ ಮಕ್ಕಳು ಮದುವೆ ಮಾಡಿದಂತ ಅಷ್ಟು ಸಂತೋಷ ಆಗ್ತಾ ಇದೆ. ಇವತ್ತು ಹೇಳ್ಬೇಕಂತಂದ್ರೆ ಭಾಳ ನಾವು ಇಡೀ ನಮ್ಮ ಜೀವನದಲ್ಲಿ ಕಾಣೋದಂತ ಫುಲ್ ಖುಷಿ ಅಂತ ಸಂತೋಷವನ್ನು ಇವತ್ತು ಕಾಣಕತ್ತೀವಿ. ನಮ್ಮ ತಂದೆ ತಾಯಿ ಸ್ಥಾನದಲ್ಲಿರುವಂಥ ನಮ್ಮ ಅತ್ತಿಮ್ಮವರ ಮದುವೆ ಮಾಡೋದು ಅಂದ್ರೆ ನಮಗೆ ತುಂಬ ಖುಷಿ. ದೇವರ ಅನುಗ್ರಹದಿಂದ ಈ ಅವಕಾಶ ನಮಗೆ ದೊರಕಿಸಿಕೊಟ್ಟೈತಿ, ಅದು ಭಾಳ ಸಂತೋಷ ಆಗುತ್ತೆ. ಇಷ್ಟಾದ ನಂತರ ಅಜ್ಜ ಅಜ್ಜಿಯನ್ನ ಮೊಮ್ಮಕ್ಕಳು ಹಾಗೆ ಬಿಡ್ತಾರ. ಅವರನ್ನ ವೇದಿಕೆ ಮೇಲೆಯೇ ಚುಡಾಯಿಸಲು ಶುರುವಿಟ್ಕೊಂಡ್ರು. ಒಡಪ ಕಟ್ಟಿ ಹೆಂಡತಿ ಹೆಸರು ಹೇಳುವಂತೆ ಅಜ್ಜಂಗೆ, ಒಡಪದ ಮೂಲಕವೇ ಗಂಡನ ಹೆಸರು ಹೇಳುವಂತೆ ಅಜ್ಜಿಗೆ ಪಟ್ಟು ಹಿಡಿದ್ರು. ಇದನ್ನ ಕೇಳಿದ ಅಜ್ಜಿ ನಾಚಿ ನೀರಾದ್ರೆ, ಅಜ್ಜ ಮಾತ್ರ ನಿರಾಳವಾಗಿ ಒಡಪದ ಮೂಲಕ ಹೆಂಡತಿ ಹೆಸರು ಹೇಳಿದ್ರು. ಕರ ಉತ್ತೋತಿ ಸರ ಪಾರಿಗೆ ನನಗೆ ಹೊರ ಅದು ಸುಸ್ತಿ ನಡಿಗೆ ಬರ್ತಿದ್ದೀನಿ ಬಸವನ ಕಾನ್ ಹಿಂಗಾದ್ರೆ ಗಲಾಸ್ನ್ಯಾಗ ಗಲಾಸ 66 ಗಲಾಸ ಗಲಾಸ್ನ್ಯಾಗ ಕುಂತ ಗಲಾಸ್ ಮಾಡ್ತಾಳೆ ಪಾರಿ ರಸ್ತೆ ದಾರಿ ಸುಸ್ತಿ ನಡಿಗೆ ಬರ್ತಿದ್ದೀನಿ ಬಸವನ ಹೊಕ್ಕಾನ್ ಹಿಂಗಾದ್ರೆ ಗಣಕೇರಿ ಬೇಡ್ಕೊಂಡು ಕುಂತ. ಅಲ್ಲಿಗೆ ನಮ್ಮ ಅಜ್ಜ ಅಜ್ಜಿಯರನ್ನ ಒಂದ್ ರೌಂಡು 5-6 ದಶಕದ ಹಿಂದೆ ಕರ್ಕೊಂಡು ಹೋಗಿ ಬಂದಂಗಾಯ್ತು. ಈ ಮುಖಾಂತರ ಬೆಳಗಾವಿಯ ಈ ಗ್ರಾಮ ನಿಜಕ್ಕೂ ಒಂದು ಆದರ್ಶ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಸುಳ್ಳಲ್ಲ. ವಾಹ್, ಎಷ್ಟೊಂದು ಚಂದ ಅಲ್ವಾ ಈ ಮದುವೆ ಸಂಪ್ರದಾಯ, ಸಂಸಾರ ಇದೆಲ್ಲ. ಆದ್ರೆ ಕಾಣದ ಕುದುರೆ ಹಿಂದೆ ಓಡೋ ನಮ್ಮಿ ಯುವ ಸಮುದಾಯ ಇದನ್ನೆಲ್ಲ ಮರ್ತೇ ಬಿಡ್ತಿದೆ. ಈ ಮುಖಾಂತರ ಸಂಸ್ಕೃತಿ ಸಂಪ್ರದಾಯಕ್ಕೆ ತಿಲಾಂಜಲಿ ಇಡೋ ಕೆಲಸ ಮಾಡ್ತಿದೆ. ನಿಜಕ್ಕೂ ನಮ್ಮ ಹಿರಿಯರಿಂದ ನೋಡಿ ಕಲ್ತ್ಕೊಳ್ಳೋದು ಎಷ್ಟಿದೆ ಅಲ್ವಾ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.